ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹನುಮನಗರ ಕ್ಯಾಂಪ್ಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕೆಲಸಕ್ಕೆ ಸಾಸಲಮರಿಯಿಂದ ದುರ್ಗಮ್ಮ ತಂದೆ ಈರಪ್ಪ ಕೆಲಸ ಮಾಡಿ ಬೈಕ್ನಲ್ಲಿ ಬರುವಾಗ ಬಿಸಿಲಿನ ತಾಪಕ್ಕೆ ತಲೆ ಚಕ್ಕರ್ ಬಂದು ಮಹಿಳೆ ಬೈಕ್ನಿಂದ ಬಿದ್ದಿದ್ದಾರೆ. ಪರಿಣಾಮ ಮಹಿಳೆಯ ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತವಾಂತಿಯಾಗಿ ಅಸ್ವಸ್ಥಗೊಂಡರು. ತಕ್ಷಣ ಅವರನ್ನ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ನ ಸೂಚನೆ ಮೇರೆಗೆ ತಲೆಯ ಸ್ಕ್ಯಾನಿಂಗ್ ಮಾಡಿದಾಗ ತಲೆಯಲ್ಲಿ ರಕ್ತ ಸೋರಿಕೆಯಾಗಿದೆ. ನೀವು ತಕ್ಷಣ ಬಳ್ಳಾರಿಯ ಒಪಿಡಿಗೆ ಕರೆದುಕೊಂಡು ಹೋಗಿ ಎಂದು ತಿಳಿಸಿದ್ದಾರೆ. ಬಳಿಕ ಕುಟುಂಬದವರು ಬಳ್ಳಾರಿಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಈ ಎಲ್ಲಾ ಘಟನೆಗೆ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಮಂಜುನಾಥ ಸಾಸಲಮರಿ ರಾಯಚೂರು ಅವರು ಸ್ಥಳದಲ್ಲೇ ಇದ್ದುದರಿಂದ ಸ್ಥಳಕ್ಕೆ ಭೇಟಿ ನೀಡಿದ ನರೇಗಾ ಎಡಿ ಯಂಕಪ್ಪ ಇವರಿಗೆ ಬಿಸಿಲಿನ ತಾಪಮಾನ ಹೆಚ್ಚು ಇರುವುದರಿಂದ ಸಿಂಧನೂರು ಎಲ್ಲಾ ಪಂಚಾಯತ್ ನರೇಗಾವು ಬೆಳಗ್ಗೆ 10 ಗಂಟೆ ಒಳಗೆ ಕೈಗೊಳ್ಳುವಂತೆ ಆದೇಶ ಹೊರಡಿಸಬೇಕು ಎಂದು ಮನವಿ ಮಾಡಿದರು. ಬಳಿಕ ನರೇಗಾ ಎಡಿಯವರು ಪಂಚಾಯತ್ 5 ಕಿಲೋಮೀಟರ್ ಒಳಗೆ ಕಾಮಗಾರಿ ಕೈಗೊಳ್ಳಬೇಕು. ಸಾಸಲಮರಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಪಿಡಿಒ ಅವರು 15 ಕಿಲೋಮೀಟರ್ ದೂರದಲ್ಲಿರುವ ಕಾಮಗಾರಿ ಕೈಗೊಂಡಿರುವುದಕ್ಕೆ ಪಿಡಿಒ ಅವರು ಈ ರೀತಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು ಎಂದು ಸೂಚನೆಯನ್ನ ನೀಡಿದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.